ಹುಳಿ ಚಿಕ್ಕಣ್ಣ ಅಂತ ನಮ್ಮ ಅಪ್ಪನ ಹೆಸರು ನನಗೆ ಮಡಿಕೊಂಡ್ಬಿಟ್ಟವ್ರೆ. ನಮ್ಮ ಹೆಸರು ಓರಿ ಚಿಕ್ಕಣ್ಣ. 16 ಲಕ್ಷಕ್ಕೆ ಕೇಳಿದ್ರು ಸ್ವಾಮಿ, ಬಾಯಿ ಬಿಟ್ಟು 25 ಮ್ಯಾಲ್ಕೆ ಮಾಡಬೇಕು, ಇಲ್ಲ ಅಂದ್ರೆ ಜೀವನ ನಮ್ಮ ಮನೇಲಿ ದನ ಕಟ್ಕೊಂಡು ಇರ್ಬೇಕು. ಇಡೀ ದೇಶಕ್ಕೆ ಒಂದು ಬಸಪ್ಪ ಇದು. ಅಲ್ಲೂ 2 ಮಾಡಿದೆ, ಅಲ್ಲೂ ಫಸ್ಟು. ತಿರ್ಗಾ ಇದಕ್ಕೆ ಬನ್ನೂರ್ಗೆ ಹೋಗಿತ್ತು, ಅಲ್ಲೂ ಫಸ್ಟು. ಎಲ್ಲ ತವಲು ಬಾರಿ ಫಸ್ಟೆ. ಯಾಕಪ್ಪ ಕರ್ನಾಟಕಕ್ಕೆ 1ನೇ ನಂಬರ್ ಚೆಲುವ ಅಂತ ಇಟ್ಟಿವಿ. ಅಪ್ಪ ತೀರೋದ್ಮೇಲೆ ಕಲ್ಕಿ ಅಂತ ಇಟ್ಟಿದ್ರು ಸಂತೋಷ ಬಂದು. ನಿಮ್ಮ ಹೆಸರು? ನಮ್ಮ ಹೆಸರು ಹುಳಿ ಚಿಕ್ಕಣ್ಣ ಅಂತ ನಮ್ಮ ಅಪ್ಪನ ಹೆಸರು ನನಗೆ ಮಡಿಕೊಂಡ್ಬಿಟ್ಟವ್ರೆ. ನಮ್ಮ ಹೆಸರು ಓರಿ ಚಿಕ್ಕಣ್ಣ. ಈಗ ನಮ್ಮ ಅಪ್ಪನ ಹೆಸರೇ ನಡೀತಾ ಇರೋದು. ನಮ್ಮ ಅಪ್ಪನ ಹೆಸರು ನನಗೆ ಮಡಿಕೊಂಡವ್ರೆ ಜನ. ಮತ್ತು ಒಳ್ಳೆದೇ ಏನೋ ನಮ್ಮ ಅಪ್ಪನ ಹೆಸರು ಮೆರೀಲಿ ಅಂತ ಆಯ್ತು ಬಿಡ್ರಪ್ಪ ಅಂದ್ಬಿಟ್ಟು ನಾವು ಹುಳಿ ಚಿಕ್ಕಣ್ಣ ಅಂತ ಮಡಿಕೊಂಡವ್ರೆ. ರಾಮನಗರ ತಾಲೂಕು, ರಾಮನಗರ ಜಿಲ್ಲೆ, ಕೈಲಂಚ ಹೋಬಳಿ, ಬುತ್ಕೆರೆ ಗ್ರಾಮ, ಅಂಜನಾಪುರ ಪೋಸ್ಟು, ಪಕ್ಕ ದೇವ್ರ ದೊಡ್ಡಿ. ನಾವು ಓರಿ ನಿಮ್ದೇನಾ? ನಮ್ದೇನೆ. ಎಲ್ಲಿ ತಗೊಂಡಿದ್ದು ತಾತ ಇದು? ಇದು ಸರ್ ನಾವು ಮನೆ ತವಲೆ ತಗೊಂಡು 1 ಕಿಲೋಮೀಟ್ರು. ಇದು ತಗೊಂಡು ನಮ್ಮ ಮನೆ ತಕ್ಕ 1 ಕಿಲೋಮೀಟ್ರು. ಯಾವ ಊರಿಗೆ ಹುಟ್ಟಿತ್ತ? ನಮ್ಮೂರಿಗೆ ಹುಟ್ಟಿತ್ತು, ಕರ್ನಾಟಕ ಚೆಲುವಿಗೆ. ಕರ್ನಾಟಕ ಚೆಲುವ ಫೇಮಸ್ ಅವ್ರಿ. ನಮ್ಮೂರಿಗೆ ಹುಟ್ಟಿದ್ದ ಸಲ ಇದು ನಮಗೆ ಬಂತು. ಯಾರೇ ಸುಮಾರು ಜನ ಎಲ್ಲ ಭಾರಿ ಆಟ ಆಡಿದ್ರು. ಅಯ್ಯಪ್ಪ ಯಾರಿಗೂ ಕೊಡಲಿಲ್ಲ. ಎಷ್ಟಲ್ಲ ತಾತ? ಅವ್ರಿಗೆ ಮಾತು ಕೊಟ್ಬಿಟ್ಟಿನಿ. ನಾನು ಅವ್ರಿಗೆ ಹುಟ್ಟಿದ್ದೆ, ನಾನು ಇವಾಗ ಮಾತು ಮಾಡ್ಕೊಂಡೆ. ನಾನು ಅವ್ರಿಗೆ ಕೊಡಬೇಕು, ಬೇರೆಯವ್ರಿಗೆ ಯಾರಿಗೂ ಕೊಡಲ್ಲ ಅಂದ್ಬಿಟ್ಟು ಯಾರಿಗೂ ಕೊಡಲಿಲ್ಲ. ಎಷ್ಟೆಲ್ಲ ಆಗೈತೆ ತಾತ ಇವತ್ತು? 4 ಕಲ್ಲು. 4 ಕಲ್ಲಲ್ಲಿ. ಏನು ಹೇಳ್ತಿದ್ದೀರಾ? ಈಗ ನಾವು ಸ್ವಾಮಿ ಬಲ್ಬಿಟ್ಟು ಬಂದಾಗ ವ್ಯಾಪಾರ ಹೇಳ್ತಾ ಇದ್ವಿ, 35 ಲಕ್ಷ ಹೇಳ್ತೀವಿ. ನಾವೇನು ಓದಿ ಕೊಡಬೇಕು ಅಂತ ಬಂದಿಲ್ಲ, ನಾವೇನು ಕೊಡೋರು ಅಲ್ಲ. ಪ್ರೈಸಿಗೆ ಇಟ್ಟಿದ್ದೀರಾ? ಪ್ರೈಸ್ಗೆ? ಪ್ರೈಸ್ಗೋಸ್ಕರ ಬಂದಿವಿ. ಎಲ್ಲಿ ಪ್ರೈಸ್ಗೆ ಎಲ್ಲಿ ಮಾಡೈತಾ? ಯಾವ ಜಾತ್ರೆ? ಈ ಸಾರಿ ಮಾಡಿದ್ರೆ 2ನೇ ಪ್ರೈಸು. 2 ಸಾರಿ ಮಾಡ್ದಂಗೆ ಆಯ್ತು. ಎಲ್ಲ ಫಸ್ಟ್. ಯಾವ ಜಾತ್ರೆ ಇರ್ತತ್ತ? ಇಲ್ಲಿ ಬೇಬಿಲಿ. ಕೆಂಗಲ್ಲು 2 ಮಾಡಿದೆ, ಅಲ್ಲೂ ಫಸ್ಟು. ತಿರ್ಗಾ ಇದಕ್ಕೆ ಬನ್ನೂರ್ಗೆ ಹೋಗಿತ್ತು, ಅಲ್ಲೂ ಫಸ್ಟು. ಎಲ್ಲ ತವಲು ಬಾರಿ ಫಸ್ಟೆ. ಯಾಕಪ್ಪ ಕರುಗಳೆಲ್ಲ ಚೆನ್ನಾಗಿ ಕೊಡ್ತೈತಾ? ಏನು ರೇಟ್ ಮಾಡಿದ್ದೀರಾ ಕ್ರಾಸಿಂಗ್ಗೆ? ಏನು ರೇಟ್ ಮಾಡಿದ್ದೀರಾ ಕ್ರಾಸಿಂಗ್ಗೆ? ನಾವು 1,000 ಮಾಡೀವಿ. 1,000 ಅಂತ ಅಂದ್ರೆ ಏನು ಒಂದೇ ಸಮಯ ಇರಲ್ಲ ಸರ್. ದುಡ್ಡು ಒಂದೇ ಸಮಯ ಇರ್ತದ. ಎಲ್ಲೆಲ್ಲಿಂದ ಬರ್ತಾವ ಹಸುಗಳು? ಕೆಲವ್ರು ಖುಷಿಯಾಗಿ ಅವರೇ ಕೊಟ್ಕೊಂಡು ಹೊಂಟೈತಾರೆ. ಕೆಲವ್ರು ಏನೋ ನಮ್ಮ ಹೊಟ್ಟೆ ಬೆಂದು ತೋರಿದಾಗ ಏನು ಮಾಡೋಕ್ಕಾಗಲ್ಲ. ಏನೋ ಒಂಚೂರು ಹೆಚ್ಚು ಕಮ್ಮಿ ಕಳಿಸ್ತಾ ಇರ್ಬೇಕು. ಎಲ್ಲೆಲ್ಲಿಂದ ಬರ್ತಾವ ಹಸುಗಳೆಲ್ಲ? ದನ ನಮಗೆ ಇಲ್ಲಿಂದಲೇ ಬರ್ತವೆ. ಇಲ್ಲಿಂದ ಆಚೆಲಿಂದ ಬರ್ತವೆ. ಆ ಕಡೆ ತುಮಕೂರು, ಆ ಕಡೆ ಆನೆಕಲ್ಲು, ಬೆಂಗಳೂರಿಂದ ಆಚೆಲಿಂದ ಬರ್ತವೆ. ಈ ಕಡೆಗೆ ತಳಕಾಡು, ದಗ್ನಿಕೋಟೆ, ಆನೆಕಲ್ಲು, ಅಷ್ಟು ದೂರದಲ್ಲಿಂದ ಬರ್ತವೆ ನಮಗೆ. ಇದೊಂದೇ ಊರಿನ ಇರೋದು ಇವಾಗ? ಮೈಸೂರು ಆಚೆಲಿಂದ ಬರ್ತವೆ. ಇದೊಂದೇ ಊರಿನ ಇವಾಗ ನಿಮ್ಮ ಹತ್ರ ಇರೋದು? ಇಲ್ಲ, ಇನ್ನೊಂದು ಮಡಿಕೊಂಡು. ತಾನೇ ಸಣ್ಣದಾನ ಬಂದರೆ ಆಗಲ್ಲ ಓದಿ, ಅದರಿಂದ ಅದು ಮಡಿಕೊಂಡು. ಹೆಸರೇನು ಇಟ್ಟಿದ್ದೀರಾ ಅವರಿಗೆ? ಸ್ವಾಮಿ ಕರ್ನಾಟಕಕ್ಕೆ 1ನೇ ನಂಬರ್ ಚೆಲುವ ಅಂತ ಇಟ್ಟಿವಿ. ಇದಕ್ಕೆ ಅಪ್ಪನ ಹೆಸರನ್ನ ಇಟ್ಬಿಟ್ಟಿದ್ರಾ? ಅಪ್ಪ ತೀರೋದ್ಮೇಲೆ ಬೇರೆ ಹೆಸರು ಇಟ್ಕೊಂಡಿದ್ದು ಕಲ್ಕಿ ಅಂತ ಇಟ್ಟಿದ್ರು ಸಂತೋಷ ಬಂದು. ಆಮೇಲೆ ಅಪ್ಪ ವರ್ತೂರ್ ಸಂತೋಷ್ ಅವ್ರು ಇಟ್ಟಿದ್ದ ಅಂದ್ಬಿಟ್ಟು ಮಗನ ಮಡಿಕೊಂಡು. ವರ್ತೂರ್ ಸಂತೋಷ್ ಅವ್ರು ಇಟ್ಟಿದ್ದ ಕಲ್ಕಿ ಅಂತ? ಕಲ್ಕಿ ಅಂತ ಮಡಗಿದ್ರು ಅವರು. ಆಮೇಲೆ ಅಪ್ಪ ತೀರೋದ್ಮೇಲೆ ನಾವು ಅಪ್ಪನ ಹೆಸರು ಮಗನಿಗೆ ಇಟ್ಕೊಂಡು. ಇದುವರೆಗೆ ಕಟ್ಟಿಲ್ಲ. ಇದು 15ನೇ ತಲೆ. ಎಷ್ಟು ವರೆ ಕಟ್ಟಿದ್ದೀರಾ ನಿಮ್ಮ ತಲೆಯಲ್ಲಿ? ಸ್ವಾಮಿ ನನಗೆ ಜ್ಞಾನ ಇಲ್ಲ, ನನಗೆ ಹೇಳೋಕ್ಕಾಗಲ್ಲ ನಾನು ಎಷ್ಟು ಕಟ್ಟಿವ್ನಿ. ಅದು ಎಷ್ಟು ಕಟ್ಟಿವ್ನು, ಎಷ್ಟು ಮಾರಿವ್ನು, ಎಷ್ಟು ತಂದಿವ್ನು. ಫೇಮಸ್ ನೀವು ಓರಿಲ್ಲ? ಆಮೇಲೆ ನಾವು ಫೇಮಸ್ ಅಂತ ಹೇಳ್ಕೊಬಾರ್ದು ಸ್ವಾಮಿ. ಜನ ಹೇಳ್ದಾಗ ನಾವು ಫೇಮಸ್ ಆಯ್ತೀವಿ. ಯಾಕೆ ಓರಿ ಮೇಲೆ ಅಷ್ಟೊಂದು ಇಷ್ಟ? ನಾವೇ ಫೇಮಸ್ ಅಂತ ಅಂದಾಗ ನಾವು ಲೆಕ್ಕಕ್ಕೆ ಬರಲ್ಲ. ಓರಿ ಅಂತ ಅಂದ್ರೆ ನಮ್ಗೆ ಅದೇನು ಗಳಿಗೆಲ್ಲಿ ಹುಟ್ಟಿವ್ನೋ ನಾನು. ಒಂದಿನ ಮನೇಲಿಲ್ಲ ಅಂದ್ರೆ ನಾನು ನಿದ್ದೆ ಬರಲ್ಲ, ಮನೆ ಕೊಡಕ್ಕೆ ಊಟನೂ ಮಾಡಲ್ಲ, ತಲೆ ಕೆಟ್ಟೋಯ್ತದೆ. ನಾವು ಓರಿ ಮಾರಾಟ ಮಾಡಿದ್ರೆ 15 ದಿನ ಟೈಮ್ ತಗೊಂಡು ಓರಿ ತಗೊಂಡು ಮೊದಲು ಗೊಂತಿಗೆ ಇಟ್ಕೊಂಡು ಆಮೇಲೆ ನಾವು ಈ ಓರಿ ಹಚ್ಸೋದು. ಯಾರಿಗೆ? ಹುಡುಗರಿಗೆಲ್ಲ. ಈ ಕಟ್ತಾರ ಹುಡುಗರಿಗೆ. ಸ್ವಾಮಿ ಒಳ್ಳೆ ತಗೋಬೇಕು. ಅವ್ರಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಒಳ್ಳೆ ಪುಣ್ಯಾತ್ಮರು ಕರ್ಕೊಂಡೋಗಿ, ಯಾರು ದನ ಜಾತಿ ಕುಲ ಗೊತ್ತು ಅಂಥವ್ರನ್ನ ಕರ್ಕೊಂಡೋಗಿ ನೋಡಿ ಹೆಂಗೆ 2 ನಾಮ ಬೆಳ್ಳೆಲ್ಲಿ ಬರ್ದಂಗೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಕೊಳ್ಳು ಏನಾರ ಒಂದು ಚೂರು ಏನಾರ ಅದೇನು ನೋಡಿ. ಆಮೇಲೆ ಇದೊಂದು ಸುಳಿ,
ಇದೊಂದು ಸುಳಿ ಅದೊಂದು ಸುಳಿ ಮೂರೇ ಸುಳಿ ಆಗಬೇಕು, ಹ್ಞೂ ಇನ್ಯಾವುದು ಇರಬಾರ್ದು ವರಿಗೆ. ಆಮೇಲೆ ಚಕ್ರ ನೋಡಿ ಟೇರಿ ಕಟ್ ಬಟ್ಟೆ ಬಂದಂಗೆ ಬರಬೇಕು. ಹಾಂ ಅದೆಲ್ಲ ಚಾಯಸ್ ಮಾಡಿ ಓರಿ ತೆಗಿಬೇಕು, ಮಾಡಿ ಓರಿ ತೆಗಿಬೇಕು. ನಾವು ಇಲ್ಲಿ ರಾಮನಗರ ನಾನೇನು 25 ಮ್ಯಾಲ್ಕೆ ಮಾಡಬೇಕು, ಇಲ್ಲ ಅಂದರೆ ಜೀವನ ನಮ್ಮ ಮನೇಲಿ ದನ ಕಟ್ಕೊಂಡು ಇರಬೇಕು. ಎಷ್ಟು ಕೇಳಿದಿರ್ತದ ಊರಿನ? 16 ಲಕ್ಷಕ್ಕೆ ಕೇಳಿದ್ರು ಸ್ವಾಮಿ ಬಾಯಿ ಬಿಟ್ಟು. ಹಾಂ ಅಯ್ಯಪ್ಪ ಇಲ್ಲೂ ಬಂದವನೇ ಸಂದಲ್ಲಿ ಏನೋ ಗೊತ್ತೀನಿ ಅಂತ ಹೇಳ್ತಾವನಂತೆ. ಹಾಂ ಆ ಬೆಂಗಳೂರಲ್ಲಿ ಬೇಕಾದಷ್ಟು ಮಾಡಿದ್ದ. ಎಷ್ಟು ಮಾಡಿದ್ದೀರಿ ಸ್ವಾಮಿ 1,000 ಮಾಡೀವಿ. 1,000ನೇ ಏನೋ ಪುಣ್ಯ ತುಂಬ್ರು. ಕೆಲವರು ಈ ಬೇಬಿ ಇದಕ್ಕೆ ಬನ್ನೂರಿಗೆ ಯಾರೋ ಬೆಂಗಳೂರನ್ನು ಸಾಕೊಂಬಂದಿದ್ದ, ಒಂದು 5,000 ಖರ್ಚು ಮಾಡಿಬಿಟ್ಟ ಸ್ವಾಮಿ. ಅಲ್ಲಿ ಆ ಓರಿ ನೋಡ್ಬಿಟ್ಟು ಸಂತೋಷ ಆಗೋಯ್ತು ಅವನಿಗೆ. ಓರಿಗೆ 2,000 ಕೊಟ್ಟ, ನಾನು 1,000 ಇಂತು ಕೊಡಕ್ಕೆ ಹೋದೆ. ಬೇಡ ಕಣಪ್ಪ, ಈಗ ನಾವು ಒಬ್ರಿಗೊಂದು ಮಾಡ್ದಂಗೆ ಆಗ್ಬಿಡ್ತದೆ ಅಂತ ನೋಡಿ ನಾನು ಖುಷಿಯಾಗಿ ಕೊಟ್ಟೇವ್ನಿ. ಓರಿಗೆ ತಿಂಡಿ ಹಾಕು ನೀನು. ಆದರೆ ಇವತ್ತು ಇಡೀ ದೇಶಕ್ಕೆ ಒಂದು ಬಸಪ್ಪ ಇದು, ನಾನು ಖುಷಿಯಾಗಿ ಕೊಡ್ತಾ ಇವ್ನಿ ಕಟ್ಟು. ಈಗ ಹಿಂಗದೆ ಕೆಲವರು ಈ ಅಂತಾರೆ, ಏನೋ ಒಂಚೂರು ತಗೊಂಡೆ ಈಸ್ಕೊಂಡು ಕಳಿಸ್ತಾ ಇರ್ಬೇಕು. ಅಡ್ಜಸ್ಟ್ ಆಗಬೇಕು, ಎಲ್ಲರಿಗೂ ಅಡ್ಜಸ್ಟ್ ಆಗಬೇಕು. ಚಿಕ್ಕದು ನಿಮ್ಮನೆ. ಹಾಂ ಹ್ಞೂ ನಮ್ಮ ಏನೋ ಇಷ್ಟಪಟ್ಟು ಎಲ್ಲೆಲ್ಲೂ ಕಷ್ಟ